ಹಲೋ ಫ್ಯಾಮ್, ಎಲ್ರಿಗೂ ನಮಸ್ಕಾರ. ಸೊ ಡೇ 2 ವ್ಲಾಗ್ ಅಂದರೆ 2ನೇ ದಿನ ವ್ಲಾಗ್ ಮಾಡ್ತಾ ಇರೋದು. ಅಂದರೆ ಫಸ್ಟ್ ವ್ಲಾಗು ಅಪ್ಲೋಡ್ ಮಾಡಿದ್ದೀವಿ. ಸೊ ಅದು ಅಷ್ಟು ವ್ಯೂ ಬಂದಿಲ್ಲ, ಯಾಕಂದರೆ ಬಿಕಾಸ್ ತುಂಬ ದಿನದಿಂದ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾವುದೊಂದು ಕೆಲವೊಂದು ವ್ಲಾಗ್ ಮಾಡ್ತಾಯಿದ್ದೀನಿ, ಸೊ ಅದು ವ್ಯೂಸ್ ಹೋಗ್ತಾ ಇರಲಿಲ್ಲ. ಸೊ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆದಷ್ಟು ನಿಮ್ಮದು ಲೈಕು, ಶೇರು, ಸಬ್ಸ್ಕ್ರೈಬ್ ಇರಲೇಬೇಕು. ಸೊ ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಸಪೋರ್ಟ್ ಕೊಡ್ತಾಯಿದ್ದೀವಿ, ಸೊ ಇವಾಗಲೂ ಹಂಗೆ ಥರ ಸಪೋರ್ಟ್ ಕೊಡಿ. ಸೊ ಇವತ್ತೇನು ವಿಶೇಷ ಅಂದರೆ ಇಲ್ಲಿದೆಯಲ್ಲ ಆಟೋ, ಈ ಆಟೋ ತೊಗೊಂಡ್ಬಿಟ್ಟು ಊರಿಗೆ ಹೋಗ್ತಾ ಇರೋದು, ಅಜ್ಜಿ ಊರಿಗೆ. ಅಂದರೆ ಅದರಲ್ಲಿ ಜನ್ರೇಟ್ರ್ ಇದೆ, ಅಂದರೆ ಕರೆಂಟ್ ಹೋದ್ಮೇಲೆ ಕರೆಂಟ್ ಬರುತ್ತಲ್ಲ, ಅದಕ್ಕೋಸ್ಕರ ಅದು 2 ತೊಗೊಂಡಿದ್ವಿ, ನಮ್ಮ ಮನೆಗೆ ಮತ್ತು ನಮ್ಮ ಅಜ್ಜಿಯವ್ರಿಗೆ. ಸೊ ಅದನ್ನು ಆಟೋದಲ್ಲಿದೆ, ಸ್ವಲ್ಪ ಬ್ಯಾಟ್ರಿ ಎಲ್ಲ ಸ್ಕೂಟಿಲೆಲ್ಲ ಹಾಕೊಂಡು ಹೋಗೋಲ್ಲ, ಅದಕ್ಕೋಸ್ಕರನೇ ಆಟೋದಲ್ಲಿ ತೊಗೊಂಡು ಹೋಗೋಣ ಅಂತ. ಸೊ ಆಟೋ ನಾನೇ ರೈಡ್ ಮಾಡಿಕೊಂಡು, ಸೊ ಕ್ಯಾಮ್ರಾ ಹಿಡಿಯಾಗಿ ಯಾರಿಲ್ಲ ಅಂದ್ಬಿಟ್ಟು, ಸೊ ಕುಮಾರ್ ನಮ್ಮ ದೋಸ್ತ ಅವ್ನು ಬತ್ತವನು ನನ್ನ ಜೊತೆ ನಮ್ಮೂರಿಗೆ. ಸೊ ನಾನು, ಮಮ್ಮಿ, ಅವನು 3 ಹೋಗ್ತಾ ಇರೋದು. ಸೊ ಬನ್ನಿ, ಆಯಿತು ಮಮ್ಮಿನ ಪಕ್ಷ ಹೋಗೋಣ. ಗೈಸ್, ಇವರೇ ಗೈಸ್ ನಮ್ಮ ತಾಯಿ, ನಮ್ಮಮ್ಮ. ಹೇಳ ಮಂಗೆ ಗೈಸ್, ಅಪ್ಪನ ತೋರಿಸಿ ನೋಡಿ ಏನು ಮಾಡ್ತಾವೆ. ಪೂಜೆ ಮಾಡ್ಕೋದು ಗೈಸ್. ಡಿಸ್ಟರ್ಬ್ ಮಾಡಿದ್ರೆ ಮತ್ತೆ ಸುಪ್ರಭಾತಗಳು ಸ್ಟಾರ್ಟ್ ಮಾಡ್ತಾನೆ ನಾವು ಅಲ್ಲಿ ಓದೋದು ಬಿಟ್ಟು, ಅದಕ್ಕೋಸ್ಕರನೇ. ಗೈಸ್, ಫಸ್ಟ್ ಬ್ಲಾಗ್ ಹೆಂಗಿತ್ತು ಅಂತ ಹಂಗೆ ಕಾಮೆಂಟಲ್ಲಿ ತಿಳಿಸ್ರಿ. ಆದಷ್ಟು ನಾನು ಬೆಂಗಳೂರು ಲ್ಯಾಂಗ್ವೇಜ್ ಟ್ರೈ ಮಾಡಿದೆ, ಬರಲಿಲ್ಲ. ಬಟ್ ನಮ್ಮೂರು ಭಾಷೆನೇ ನಾನು ಮಾತಾಡಿರೋದು. ಸೊ ಅರ್ಥ ಆಗಿಲ್ಲ ಅಂದರೆ ಕ್ಷಮೆ ಇರಲಿ. ಸೊ ಮತ್ತೆ ಇವಾಗಿಂದ ಅದನ್ನೇ ಬ್ಯಾಂಗ್ಳೂರು ಲ್ಯಾಂಗ್ವೇಜ್ ಏನೈತಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಸೊ ಇವ್ನು ಕುಮಾರಮ್ಮ ಒಬ್ಬನು ಬತ್ತವನೇ, ಅವ್ನು ಬಂದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ಸಿಗ್ತೀನಿ ರೀ. ಗೈಸ್, ಪೂಜೆ ಮಾಡ್ಕೋತಾ ಇದ್ರು. ಸೊ ಬಂದು ನೋಡ್ರಿ ನಮ್ಮಪ್ಪ, ನೋಡ್ರಿ ಇಲ್ಲಿ ನಮ್ಮ ಬಾಸ್ ನೋಡ್ರಿ ಇಲ್ಲಿ. ಡಿಸ್ಟರ್ಬ್ ಮಾಡಬಾರ್ದ. ಈ ಬಾಸ್ ಬೇರೆಲ್ಲ, ಆ ಬಾಸ್ ಬೇರೆಲ್ಲ. ಇವಾಗ ಇವ್ನು ಯಾವ ಹುಚ್ಚನ್ ಮಗ ಮಾಡ್ತಾನೆ, ಕ್ಯಾಮ್ರಾ ಹಿಡ್ಕೊಂಬಂದವ್ನು ಹೊಸ್ತಾಗ ಅಂತವನು. ಏನಪ್ಪ ಮತ್ತೇನದ, ಏನಂದೆ, ಎಲ್ಲಿಗೆ ಹೋಗ ಗೈಸ್? ಹೋಗಲ್ಲ ಅಂತವ್ರೆ. ನೋಡಿ ನಮ್ಮಮ್ಮ ನೋಡ್ರಿ, ಇದೊಂದು ಕೆಲ್ಸಪ್ಪ. ವಿಡಿಯೋ ಸ್ಟಾರ್ಟ್ ಮಾಡಿ ಏನಾರು ಮಾಡ್ತಾನೆ ಸುಮ್ಮನೆ ಹೆಂಗ? ಓಪಾ, ನಿಮ್ ಲವರ್ ಮಾಡಿದ್ರು ಗೈಸ್. ಅವ್ರು ಮಲ್ಲಿ ಅಂತೇಳಿ ನಮ್ಮ ಮಾಮ ಅವರು ಒಂಥರ ಕಾಸ್ ದೋಸ್ತಿ ಇವ್ರಿಬ್ರು. ಎಲ್ಲಿಗೆ ಹೋದ್ರ ಇಬ್ರು ಬಿಟ್ಕೊಡಂಗಿಲ್ಲ. ಮತ್ತೆ ನೋಡ್ರಿ, ಅವ್ರನ್ನ ಲವರ್ ಅಂತಾನೆ ಕರೆಯೋದು ನಾನು ನಮ್ಮಮ್ಮ. ಸೊ ಗೈಸ್, ಇದೇ ನಾನು ಹೇಳಿದ್ದು, ಜನರೇಟ್ ಮನೆಗೆ ಹಾಕ್ಸಿದ್ವಿ. ಇನ್ನೇ ನಾವು ಇದೊಂದಿದೆ, ಇದು ಮತ್ತೆ ಅದು, ಮತ್ತೆ ಆಟೋದಲ್ಲಿ ಒಂದು ಬ್ಯಾಟ್ರಿ ಇದೆ. ಆ ಬ್ಯಾಟ್ರಿ ಆಟೋದಲ್ಲಿ ಇದೆ, ಅದು ತುಂಬ ವಜ್ಜೆ ಇರೋದು. 2-3 ಬೇಕಾಗಿ ಎತ್ಕೊಂಬರಾಗೆ. ಸೊ ಅದನ್ನು ತೊಗೊಂಡ್ಬಿಟ್ಟು ಸೊ ಊರಿಗೆ ಹೋಗ್ಬೇಕು. ಹೋಗ್ತಾ ಹಂಗೆ ಹೋಗಿ ಮಾಡ್ತೀನಿ. ತುಂಬ ಖುಷಿಯಾಗಿದೆ ಗೈಸ್. ಏನಕ್ಕೆ ಗೊತ್ತಾ, ಇಷ್ಟು ದಿನ ಬರೀ ಕಂಟೆಂಟ್ ರೀಲ್ಸ್ ಮಾಡಿಕೊಂಡು ಅದೇ ರೀಲ್ಸ್ ಮಾಡ್ಕೊಂಡಿದ್ದೆ. ಸೊ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಿರೋದು ನನಗೊಂದು ಸ್ವಲ್ಪ ಖುಷಿ ಆಗ್ತಿದೆ. ಏನಕ್ಕೆ ಅಂತಂದರೆ, ಬ್ಲಾಗ್ ಸ್ಟಾರ್ಟ್ ಮಾಡೋದು ತುಂಬ ಕಷ್ಟ. ಅನ್ಕೊಂತ ಸುಮ್ಮನೆ ಬ್ಲಾಗ್ ಮಾಡೋದೆಲ್ಲ ಈಸಿ ಅಂತ. ಸೊ ಅದು ಬ್ಲಾಗ್ ಮಾಡಿದ್ಮೇಲೆ ಎಡಿಟ್ ಮೇಲೆ ಡಿಪೆಂಡ್ ಆಗುತ್ತಾ. ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಟೈಮ್ ಕೊಡಬೇಕು ಅದಕ್ಕೆ ತುಂಬಾ. ಸೊ ಗೈಸ್, ನೋಡೋಣ, ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿದೆ, ಇನ್ಮೇಲೆ ಸ್ಟಾರ್ಟ್ ಮಾಡೋಣ. ಓ, ಮನೆ ಬಿಟ್ಟಣ? ಸ್ನಾನ ಮಾಡ್ಕೊಂಡೇ ಬರ್ತೀನಿ ಅಂತ ಇರೋದು. ಆಟೋ ಬೇಗ ತಗೊಂಡಿದ್ದೀನಿ, ಆಟೋ ಬೇಗ ತಗೊಂಡೆ. ಉಪ್ಪಿಟ್ಟ ಇದು ಯಾರಿಗೆ? ಯಾಕ ಮನೆ ಅಲ್ಲಿ ಮಾಡಾಕ್ಲತ್ತೆ ಗಾಯ್ಸ್? ನಾವು ಅಪ್ಪ ಮಾಡಿರೋದಲ್ಲ ಉಪ್ಪಿಟ್ಟು, ಅದಂತ ಇನ್ ತೋರ್ಸಕ್ ಅಲ್ಲೇ ತೋರಿಸಿ ಸಪೋರ್ಟ್ ಮಾಡಿ. ಎಲ್ಲರ ಮನೆ ಉಪ್ಪಿಟ್ಟು ವೈಟ್ ಇದ್ರೆ ನಮ್ಮ ಮನೆಗೆ ಇಲ್ಲ ಬ್ಲಾಕ್ ಐತಿ. ಇರೋ ತಂದು ಕಾಲ್ ಐತದವ, ವಿಡಿಯೋ ಮಾಡಕ್ ಬರ್ತೈತೆ, ಇದನ್ನ ತಗೊಂಬ ಕಾಲ ಐತವ ಕೈಲಿ. ಸುಳ್ಳು ಹೇಳ್ತೀನಿ ನಂಗೆ ಕಾಣಿದ್ರು. ನಾನು ಸುಳ್ಳು ಹೇಳ್ತೀನಿ ನಮ್ಮ ನಿನ್ ಮಗ ಕಾಲಿಲ್ಲ. ನಿನ್ ಮಗ ಆಂಜನೇಯ ಬೆಟ್ಟ ಕರ್ದಿದ್ದ ಬಾಪ ಅಂತ. ಬರೀ ಇಂತದೆಯ ಕರ್ಸಂಡಾತ ಫೋನ್ ಮಾಡಿದ್ದೇನ. ನಿನ್ ಮಗ ಯಾವತ್ತ ಸುಳ್ಳು ಹೇಳ್ತಾನ, ಕಾಲ್ ನೋವು ಅಂತ ಹೇಳಿವಪ್ಪ. ಕಣ್ಣಿನ ಮಗನೇ ನಿನ್ನಂತ್ಯ.
ನನಗೆ ಗೊತ್ತಾಯ್ತು ನೀನ್ ಏನಂತ. ಏನ ಮುಂಜಾಲಿದ್ದಿ ಆಟ ಆಡಿದ್ ನಿನ್ ಹೆಂಗ್ ಕರ್ಕೊಂಡ್ ಹೋಗಂತ ನಿನ್ಗೆ ಗೊತ್ತಾಯ್ತು. ದಾರಿ ಬಂದಿ ನಡಿ. ನೋಡ್ರಿ ಗೈಸ್, ಬರಲ್ಲ ಅಂತಿದ್ದೆ ಬೆಳಿಗ್ಗೆ ಎಲ್ಲ, ಇವಾಗ ಯೂಟ್ಯೂಬ್ ಬ್ಲಾಗ್ ಮಾಡ್ಬೇಕಂತ ಬರ್ತಾ ಇದ್ದೀನಿ ಮಗನೇ ಅಂತಾರ. ಯಪ್ಪ ಸೇಮ್ ಫಿಟ್ಟಿಂಗ್ ಮಾಡೋಣ ಇದ್ದಾಗಿದ್ದೀನಿ ಗೈಸ್ ನಾನು. ಕಮರಮ್ಮ ಬಂದ ಗೈಸ್, ಇಲ್ಲಿ ಅವನೇ ಕಮರಮ್ಮ ಬಂದ. ಕುಮಾರ್ ಅಲ್ಲ ಕಮರಮ್ಮ. ಹಾಯ್ ಗೈಸ್, ಗೇಸ್ ಅಲ್ಲ ಗಾಯ್ಸ್ ಅದು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಗೈಸ್ ಇವತ್ತು ಪಾಪ ಮೊನ್ನೆ ನಮ್ಮೂರ್ಗ ಅವಳನ್ನ ಅಲ್ಲೇ ಇದ್ ಮಾಡ್ಕೊಂಡ್ ಬಿಟ್ಟು ಪಾಪ ಇದ್ ಮಾಡ್ಬಿಟ್ಟೆ ತುಂಬಾನೇ. ಅಲ್ಲಿಂದ ಕಳಿಸ್ದೆ. ಸ್ವಲ್ಪ ಡೋರ್ ತೆಗಿ ಬರ, ಡೋರ್ ತೆಗಿಯೋದ ನಾ ಒಳಗ್ತೀನಿ. ಅಯ್ಯ ಲಾಕೇನ್ ಇಲ್ಲಲ್ಲ. ಅಯ್ಯೋ ಕಣ್ಣ ಏನ್ ಇಟ್ಕೊಂಡಿಲಿ ಗೈಸ್. ಇಷ್ಟು ಐಟಮ್ ಗೈಸ್. ಚಪ್ಪಲಿ ಚಪ್ಪಲಿ ಕೊಡಿಸ್ಲಿ. ಹಾ ತೆಗಿಬೇಕು, ಇದು ಕಮ್ಮಿ. ಹೆಂಗ್ ಕುತ್ಕೋಬೇಕು ಏನ್ ಕತೆ ಹಿಂದಕ್ಕೆ ಬಾ. ನಾನ್ ಓಡಿಸ್ಬೇಕಾ? ಇಲ್ಲಿ ನಿಮ್ ತಾತ ತೋರಿಸ್ತಾನ, ಕರ್ಕೊ ಫೋನ್ ಮಾಡ್ಬಾರ್ದು. ಬರೀ ಇಂತದಯ್ಯ. ನಮ್ ತಾತ ಬದುಕಿದ್ರೆ ಬರ್ತಿದ್ದ. ಹೊಸ್ಲಂಗ ಸ್ಟಾರ್ಟ್ ಮಾಡಬಾರ್ದು. ಲೇ ಹಿಂಗೆ ಹಿಂಗೆ ಈ ತರ ಕ್ಯಾಮ್ರಾ ಹಿಂಗೆ. ಅದು ಹಿಂದಕ್ಕೆ ಇಡು, ಬ್ಯಾಕ್ ಇದು ಸ್ಟ್ಯಾಂಡ್ ಹಿಂದಕ್ಕೆ ಇಡು. ಮತ್ತೆ ಎಲ್ಲಿ ಏನ್ ಕುತ್ಕೊಂತ ಕಾಲ್ ಇಟ್ಕೊಂಡು ನಿಧಾನಕ್ಕೆ ಹೋಗ್ಬೇಕು ನೋಡು. ಗೈಸ್ ನಿಧಾನಕ್ಕೆ ಹೋಗ್ಬೇಕು. ಇನ್ನೇ ಸ್ಟಾರ್ಟೇ ಮಾಡಿಲ್ಲ. ಹಿಂದೆ ಬಂತೀರಾ? 5 ವರ್ಷದ ಹಿಂದೆ ಓಡ್ತಿದ್ದೆ. 5 ವರ್ಷ ಹಿಂದೆ ಹೊಡೆದಿದ್ದೆ ಗೈಸ್ ಇದನ್ನ. ಮತ್ತೆ ಹೆಂಗ್ ಓಡಿಸ್ತೀನಿ ನಮ್ಮ ಅಮ್ಮ ಭಯ. ಮತ್ತೆ ಆದ್ರೆ ಆಟ ತಗೊಂಡೆ ಬಾ ಅಂತ ನಾವಪ್ಪ. ಅಷ್ಟ್ ನಂಬಿಕೆ ಐತಿ ನಿನ್ನಲ್ಲಿ, ಬಾ. ಏನ ನಂಬಿಕೆ ಐತಿ. ಅಷ್ಟ್ ನಂಬಿಕೆ ಐತೆ ಅಂತೆ ಗೈಸ್. ತೆಗಿಲ್ಲ ಜಾನ್ರಿ, ತೆಗೆದ್ಬಿಡು. ತೆಗೆದು ಬಿಡ, ಸುಮ್ಮನೆ ಬಡ್ಕೊಂಡು. ಬೆಂಗಳೂರ ಓದ್ಕೆ ಅಂದ್ರೆ ಆಟ ಹೊಡಿತೀನಿ ಗೈಸ್. ನಿನಗೇನಿಲ್ಲ ಅಲ್ಲಿ ಹುಡುಗಿ ಆಟೋ ಕಾಕಿ ಗೈಸ್. ಆಟೋ ಹೆಂಗೈತೆ ದರ್ಶನ್? ಅತಿರಥ ಮಹಾರಥ ಸಾರಥಿ ಸೂರ್ಯ ನಮ್ಗೆ ಎದ್ದು ತಾನೆ ಆರತಿ ಮಾಡಪ್ಪ ಅಂದ್ರ ಆಟ ಹೊಡೆಯಪ್ಪ. ಗೈಸ್ ನವಂಬರ್ ಆಟ ಓಡಿಸ್ತವ್ರಿ ನೋಡ್ರಿ ಗೈಸ್. ತಿನ್ಬೇಕಂದ್ರೆ ಎಲ್ಲ ಮಾಡ್ತಾರೆ. ಹಂಗಂದ್ರೆ ಕೈ ಬಿಡಿ, ಹಿಡ್ಕ ಹಿಂಗ. ಮಾಮೂಲಿ ಕ್ಯಾಮ್ರಾ ಹಿಡಿತೀವಿ ಗೊತ್ತ, ಹಿಂಗ ಹಿಡ್ಕ ಹಿಂಗ. ಅಲ್ಲ ಪುಟ್ಟಿಗಳನ್ನು ಕೊಡಿ. ಕಲ್ತಾಗಿದ ಹೂನಪ್ಪ ತಂದಿದ್ದು. ಗೈಸ್ ಸೇಮ್ ಆಟ ಅಳುವಿಗೆ ಹೋಯ್ತೀವಿ ಮತ್ತೆ ಅದನ್ನು ತಿಳ್ಕೊತಾರ ಗೈಸ್. ತಿಳ್ಕೊಂಬದೇನಂತಲ್ಲ, ಬಟ್ ಬೇಡ ಗೈಸ್, ಹಾಕೊಳ್ಳೋದು ಬೇಡ. ಲಾಂಗ್ ಟೈಮ್ ಗೈಸ್. ಯಾಕೆ ಮಾಡ್ತಾ ಇದೀಲಿ? ಎಷ್ಟು ಒದ್ದಾಡ್ತಾನ ನೋಡಿ ಗಾಯ್ಸ್. ನಮ್ ತಾತ ಬಿಡಿಸ್ತಾರ. ಫಸ್ಟ್ ಯಾವ್ದು ಮುಂದೆ ಹೋಗೋದು?
ಗೈಸ್ ಆಡತ್ತೆ ಹೇಗೆ ಬರ್ತಾ ಇಲ್ಲ ನನ್ಗೆ. ಕಂಗ್ರ್ಯಾಚುಲೇಷನ್ ಬ್ರದರ್. ದಿನ ಅಲ್ಲಿ ನಾಚಿಕೆಲ್ದಲ್ಲಮ್ಮ, ದಿನ ಹೊಡಿದ್ ನಾಟೆ ನನ್ನ ಸಿಲ್ಲಿಂಗ್ ತೆಗಿಲಿ ಗೈಸ್ ಆಟ ನಾನು ಅಲ್ಲೆಲ್ಲ ಆಗಿ ತೆಗಿದ್ದೀನಿ. ಬಟ್ ಟಚ್ ಆಗ್ಬಿಡ್ತೀನಿ ಅಪ್ಪ. ಗೈಸ್ ಆಡತ್ತೆ ಹೇಗೆ ಬರ್ಲಿಲ್ಲ ಗೈಸ್, ನಾನು ಹಣೆ ಬರುತ್ತೆ ನಾವಪ್ಪ ಒಂದು ತಗೊಂಡು ಗೈಸ್ ನಾವಪ್ಪ ಯಾಕಂದ್ರೆ ಗಾಡಿ ತುಂಬ ಜಾಗ ಇದೆ. ಫಾಲೋ ಮಾಡಿ ಗಾಡಿ ಇದೇ ಗೊತ್ತಾಗ್ತಲ್ಲ ನಿಮಗೆ. ಈ ಆಟ ಹೊಸ ಕುಸಲೆ ನೈಸ್ ಕಾಮನ್ ಕುಂದ್ರೆ ಇದ್ದೀರ ಪಕ್ಕದಲ್ಲಿ. ನಿಜವಾಗ್ಲೂ ನನ್ನ ಹೃದಯದ ಗರ್ಭಗುಡಿಲಿ ಮೊದಲು ನನ್ನ ತಾಯಿ ದೇವರಿಗೆ ಪೂಜೆ. ನನಗೆ ನನ್ನ ತಾಯಿ ಮುಖ್ಯ. ದೇವರಿಗೂ ಅವಳ ತಾನೆ ದೇವರು, ಅವಳ ಸರಿ ಸಮ ಯಾರು ಬರ್ತೀನಿ ನಾನು, ಇದೊಂದು ಬರೋದೇ ಇಲ್ಲ ನಾನು. ಗಾಯ್ಸ್ ಇವರು ನಮ್ಮ ಮಮ್ಮಿ ಫ್ರೆಂಡ್ ಗಾಯ್ಸ್, ಇವರು ಲಕ್ಷ್ಮಿ ಅಂತ. ಗೈಸ್ ಅವ್ರಿಗೆ 15,000 ರೂಪಾಯಿ ಕೊಡೋಣ ಅಂದ್ರೆ ಬೇಡ ಅಂತವ್ರಿ ಬ್ಯಾಟ್ರಿ. ಬೇಡ ನಮ್ಮ ಅವ್ರ ಮನೆಗೆ ಐತಂತೆ. ಅಲ್ಲ, 1,000 ಕಮ್ಮಿ ಮಾಡ್ಕೊಂತೀವಿ. 1,000 ಕಮ್ಮಿ ಮಾಡ್ತೀವಪ್ಪ, 15,000 14,000ಕ್ಕೆ. ನೋಡ್ರಿ ಗೈಸ್ ನಮಗೆ ಶೂಟಪ್ ಶಾಪ್ ಹೋದಾಗ ಮಾಡದೆ ಗೈಸ್ ಇದ್ರಲ್ಲಿ ಎಂಟ್ರಿ ಆದ್ವಿ. ಈಗ ಗೈಸ್ ನಮ್ಮ ಅಮ್ಮರವ್ರು ಗೈಸ್ ಇದು ತವ್ರ ಮನೆ. ಅವಾಗ ಹೇಳಿದ ದೂರ ಅಂತೆಲ್ಲ, ಇಲ್ಲ ಮತ್ತೊಂದ್ಸರಿ ಯತ್ನ ಅಂತ ಕೊಟ್ಟಿರ್ಲಿ, ಯತ್ನ ಗೊತ್ತಾಗಿತ್ತು. ಗೈಸ್ ಮಮ್ಮಿ ಅವ್ರು ವರ್ಕ್ ಹೋದ್ರು ಗೈಸ್, ವರ್ಕ್ ಹೋಯ್ತವ್ರ. ಅವ್ರ ವರ್ಕ್ ಇಲ್ಲೇ ಮಾಡೋದು, ವರ್ಕ್ ಮಾಡ್ತಾರೆ. ಗೈಸ್ ಊರಿಗೆ ಬಂದಾಯ್ತು ಗೈಸ್. ಇದೇ ನಮ್ಮ ಅಜ್ಜಿಯವ್ರ ಮನೆ ಇದೆ ಗೈಸ್. ಇವಾಗೆಲ್ಲ ಬ್ಯಾಟ್ರಿ ಇಳಿಸ್ಬೇಕು, ಈ ಬ್ಯಾಟ್ರಿ ಇಳಿಸ್ಬೇಕು, ಇವೆರಡು ಇಳಿಸ್ಬಿಟ್ಟು ಮತ್ತೆ ಮಾಡ್ತೀನಿ ಗೈಸ್. ಏನಿದೆ ಅಲ್ಲ ಇದು ಹೊಡೆದೋಗಿರೋದು ಗೈಸ್. ಇದು ಈ ಥರದ್ದೊಂದು ಇರುತ್ತೆ ಗ್ಲಾಸ್ ಥರ, ಇಲ್ಲಿ ಹೊಡೆದೋಗ್ಬಿಟ್ಟಿದೆ ಗೈಸ್ ಬರ್ಬೇಕಾರೆ ಆಟೋದಲ್ಲಿ. ಅದು ಹೆಂಗೆ ಹೊಡೆದೋಯ್ತೋ ಗೊತ್ತಿಲ್ಲ ನನಗಂತೂ, ಅದು ಹೆಂಗೆ ಹೊಡೆದೋಯ್ತೋ ಗೊತ್ತಿಲ್ಲ ಗೈಸ್. ಅದು ಒಟ್ಟು ಹೊಡೆದೋಯ್ತು. ಬಟ್ ಇವಾಗ ನಮ್ಮ ಅಣ್ಣಂಗೆ ಕಾಲ್ ಮಾಡಿದ್ದೆ, ಏನಾಗಲ್ಲಂತೆ. ಬಾಹುಬಲಿ ಮಹೇಶ್ಪತಿ ತಾನು ಕುಮಾರಂಟನು ಎತ್ಲೆ ಎತ್ತು ಗೈಸ್. ನಿಜ ಹೇಳ್ಬೇಕಾ ಗೈಸ್, 34 ಜನ ಬೇಕಾಗಿದೆ ಎತ್ತಕ್ಕೆ ಬ್ಯಾಟ್ರಿ. ಹಾಂ ಹೆಂಗಿದೆ ಗೊತ್ತಾ, ಇದು ನೋಡ್ರಿ ಎಷ್ಟು ದೊಡ್ಡದಿದೆ ಬ್ಯಾಟ್ರಿ. ಮಾಡ ಮತ್ತೆ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಏ ಮತ್ತೆ ಹಿಂದೆ ಬಂದ್ಬಿಟ್ಟಿತ್ಲೇ, ಹಂಗ್ ತಿನ್ಕ್ತಾನ ಗೈಸ್. ಗಾಯ್ಸ್ ಎತ್ತಗೆ ಅಷ್ಟಿಲ್ಲ ಗಾಯ್ಸ್ ಇವಾಗ. ಇರ್ಲಿ ಗೈಸ್, ಎತ್ತಗೈತೆ ಇಲ್ಲ ಅನ್ಕೊಡ್ರಿ. ಅಮ್ಮ ಗೇರ್ ತೆಗಿಲ್ಲ, ಗೇರ್ ಅಲ್ಲ ಅದು ಗೇಟ್. ಸರಿ ಗೈಸ್ ಏನಂತ ಗೊತ್ತಾ, ಗೇರ್ ತೆಗಿಲ್ಲ ಅಂತ ಅದನ್ನ, ಗೇರ್ ಅಲ್ಲೇ ಅದು. ಕಾಮೆಂಟ್ಸ್ ನೋ ಕಾಮೆಂಟ್ಸ್. ಇಲ್ಲ ಹಿಂದ್ಗಡೆ ಇಟ್ಟಿದ್ದಾಡ್ರ ಹಿಂಗೆ ಹೋಗ್ತಿದ್ವಾ ಗೈಸ್. ನಮ್ಮ ಅಜ್ಜಿ ಎಲ್ಲಿ ಕಾಣಿಸ್ತಾನಿಲ್ಲ ಗೈಸ್, ಪತ್ತೆ ಇಲ್ಲ ನಮ್ಮ ಅಜ್ಜಿ. ಫೋನ್ ಮಾಡು.
ಎಲ್ಲೋ ಅಂತ ಗೊತ್ತಾಯ್ತಿಲ್ಲ. ಫೋನ್ ಮಾಡು. ಇನ್ನು ಅಜ್ಜಿ ಪಾಪ ನಿಮ್ಮ ಥರ ಅಪ್ಡೇಟ್ ಆಗಿಲ್ಲಪ್ಪ ಐಫೋನ್ ಹಿಡ್ಕೊಂಡು. ಕೊಡ್ಸ್ಬೇಕಪ್ಪ ನೀವು ಏನು ಕೊಡಿಸ್ಬೇಕು ಫೋನು. ಹಂಗೆ ಹೇಳು. ಹಿಡ್ಕಲಿ ಎತ್ತುಕುಮ ನಮ್ದು ಹುಡುಗರು ಆಡ್ಬೇಡ, ಒಂದು ಕೈನಾಗ ಬಂದ್ಬಿಡುತ್ತೆ. ಎತ್ತಲೇನೆ ಹಿಂದಿಯಲ್ಲ ಸತ್ತು ಐತೆ ಇಲ್ಲ ಜಾರ ಹೊಡಿದಪ್ಪ. ದಬ್ಕೊಂಡು ಹೋದ್ನೇ ಅದು ಹೊಡ್ದಾಗೈತೆ, ಇವಾಗ ಇನ್ನೊಂದು ಹೊಡ್ದತ್ತಲ್ಲ ಎಲ್ಲ. ಎತ್ತಲೇನೆ ಏನು ಎತ್ತಲಿ ನನ್ನ ಎತ್ತಲಿ ಎತ್ತಲ ಇಲ್ಲಿ ಏ ಇರಲಿ ಮನುಷ್ಯನ ಕಡಿ ದನನ ಕಡಿಯ ಅದಾಗಂಗಿಲ್ಲ ಅದು ಎತ್ತಾಗ. ಭುಜ ಆಗ್ಲಿ ಕೈ ನೋವು ಬಂದ್ಬಿಡ್ತಾರೆ. ಭುಜ ಆಗ್ಲಿ ಎಷ್ಟು ದಾಯಣಗೈತೆ ಇಲ್ಲ ಗೈಸ್ ಎತ್ತಕ್ಕೆ. ಮನೋಮನದು ಎಷ್ಟು ಒಜೆ ಐತೆ ಗೊತ್ತದು. ಸೀರಿಯಸ್ ಒಜೆ ವಾಮು ಗೈಸ್ ಅಲ್ಲೆಲ್ಲ ಕೈ ಹಿಡ್ಕೊಂಡು ಎತ್ತಬೇಕು ಇರ್ರಿ ಗೈಸ್. ಹಂಗೆ ಹಿಂಗೆ ಮಾಡಿ ಇಲ್ಲಿ ತಂದು ಇಟ್ಟಿದ್ದೀವಿ. ಯಪ್ಪ ಗೈಸ್ ನಿಮ್ಗೆ ಇನ್ನೊಂದು ವಿಶೇಷ ಹೆಂಗೆ ಗೊತ್ತಾ? ಫಸ್ಟ್ ಆಫ್ ಆಲ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಊರೇ. ಅಜ್ಜಿಲಾಗ ಗೈಸ್ ಒಂದೆರಡು ಸಾಮಾನು ಎತ್ಕೊಂಡು ನೋಡಿ. ಒಟ್ಟು ನಾನು ಬರೋವರೆಗೆ ಅವ್ನು ಸಾಮಾನು ಮುಟ್ಟಬಾರ್ದಂತ ಅವನು ಫಿಕ್ಸ್ ಆಗ್ಬಿಟ್ಟಂಗೆ ಗೈಸ್ ಅವನು. ಅದಕ್ಕೋಸ್ಕರನೇ ಏನ ಫಿಕ್ಸ್ ಆಗ್ಬಿಟ್ಟಿಯಲ್ಲ ಅಂದರೆ ನನ್ನ ಮಗನ ಕೆಲಸ ನಾನೇ ಮಾಡಬೇಕು ಅಂತ. ಹಾಂ ಬಂಗಾರು ಕಾಲಿಂಗಾ ಬಂಗಾರು ಕೆಲ್ಸಕ್ಕೆ ಪಾಪ ಗೈಸ್ ಇವನು ರೀಲ್ಸ್ ಮಾಡ್ಕೊಡ್ಬೇಕಂತೇಳಿ ಇವತ್ತು ಕೆಲ್ಸಕ್ಕೆ ರಿಸೈನ್ ಮಾಡವನೆ. ನಾಳೆ ಕೆಲ್ಸಕ್ಕೆ ಹೋಗಲ್ಲ, ನಾಳೆ ಸಂಜೆ ಹೋಯ್ತವನೆ. ಎಂಥ ನನ್ನ ಮಗ ಅಂದರೆ ಬೋಸ್ ಹುಡುಗಿ. ತಗೊಂಬರ್ತೀನಿ ನಾನು, ತಗೊಂಬರ್ತೀನಿ ಬಿಡು. ಎಲ್ಲ ಮಾಡ್ತೀನಿ ಅದು ತಗೊಂಬ ಗಾಯ್ಸ್. ಕೆಲಸ ರಿಸೈನ್ ಅಂದರೆ ಸುಮ್ಮನೆ ಇವತ್ತು ಲೀವ್ ಆಗ್ತವನೆ. ಅವ್ರು ಸಾರು ಬಿಡ್ತಾ ಇಲ್ಲ. ಕೈಯಲ್ಲಿ ಜ್ಯೂಸು, ಅಲ್ಲೊಂದು ಜ್ಯೂಸು, ಜೋಬಲ್ಲಿ ಗೋಬಿ ಕುರ್ಕುರು ತುಂಬ್ಕೊಳೋಣ ಆ ಕಡೆ ಈ ಕಡೆ. ಗೋಬಿ ಕುರ್ಕುರು ತುಂಬ್ಕೊಳಂಗಾಯ್ತು ಅವನು. ತಗೋಬೇಡಲ್ಲೇ ಅಂದೆ ತಗೊಂಡ ಕುರ್ಕುರೇನ. ನಾನು ಚಕ್ಲಿ ನಾನು ಇಷ್ಟ ಬಂದಿದ್ದು ಚಕ್ಲಿ ತಿಂದ ಇನ್ನು ಅದು ಕೂಡ ಕೊಡು ಅಂತಾನೆ. ಹಾಂ ಹೊಟ್ಟೆ ಅದೇನು ಕೆರೆ ಕಟ್ಟೆ ಅವಂದ. ಹಾಂ ಹೇಳಿದೆ ಅವ್ರು ಸಾರು ಫೋನ್ ಮಾಡ್ತಾನೆ, ಟೆನ್ಷನ್ ಆಗ್ತದೆ, ಕುಂಡೆ ನೀರು ಇಳಿತದ ಅವನಿಗೆ. ಹಾಕ್ತೀನಿ ಅವ್ರು ಸಾರು ಫೋನ್ ಮಾಡ್ತಾನೆ ಗೈಸ್ ಎತ್ತಾ ಇಲ್ಲ, ಅದು ಆಗ್ಬಿಡಲ್ಲ ಅಂತೆ. ಯೂಟ್ಯೂಬ್ ಅಂದಮೇಲೆ ವ್ಲಾಗ್ ಅಂದಮೇಲೆ ಕಂಪಲ್ಸರಿ ಹಾಕ್ಲೇಬೇಕಲ್ಲ. ಹಾಂ ಎಮ್ಮೆ ಎಂಡೆ ಹಾಕ್ಲೇಬೇಕು. ನಾನು ಇವ್ನು ಮಾಡಿದ್ನ ವ್ಲಾಗಲ್ಲಿ ಹಾಕ್ಲೇಬೇಕು. ಹಾಕ್ತೀನಿ. ಹೊಸ ಡೈಲಾಗ್ ಗೈಸ್. ಗೈಸ್ ಇದು ನಮ್ಮೂರು ಮಠ ಗೈಸ್, ಇದು ಬುಗ್ಗಪ್ಪ ತಾತ ಮಠ ಅಂತ. ಒಳಗೆಲ್ಲ ಹೋಗೋಕ್ಕಾಗಲ್ಲ ಗೈಸ್. ಸ್ನಾನ ಮಾಡ್ಬೇಕು ನಾನು ಹೋಗಿ, ಮತ್ತೆ ಮನೆಗೆ ಹೋಗಿ ಸ್ನಾನ ಮಾಡಿ ಟೆಂಪಲ್ಗೆ ಬರ್ಬೋದಾಗಿತ್ತು. ಬಟ್ ನಾನು ಸ್ನಾನ ಮಾಡಿಲ್ಲ, ಇನ್ನು ಮಾಡಬೇಕು. ಬಟ್ ನೈಟ್ ಸ್ವಲ್ಪ ಲೇಟಾಗಿ ಸ್ನಾನ ಮಾಡಿದೆ, ಅದಕ್ಕೋಸ್ಕರ. ಹಾಂ ಹೌದು. ಇದು ದೊಡ್ಡ ಇವನೇನು ಮಾಡೋಣ ಬಂದ ನೀನು ಗೊತ್ತಾಗ್ತೇನಪ್ಪ? ಅವ್ರ ಮನೆ ಮಾಡ್ಕೊಂಬಂದಾನ. ಯಾವನಿಗೆ ಗೊತ್ತಾದ ನೀನು ಮಾಡೇನೆ ಬಂದಿದ್ದು ಸ್ನಾನ. ಅದೇ ಮಾಡ್ಕೊಂಬಂದಿ ಅಂತ ಹೆಂಗೆ ಗ್ಯಾರಂಟಿ? ವಿಡಿಯೋ ಮಾಡ್ಕೊಂಬಂದು ತೋರಿಸ್ಬೇಕಿತ್ತಲೇ. ಏನು ಚುಪ್ಪು ನೀನು ಸಾರು ಮಾಡ್ತಾನೆ ಫಸ್ಟ್ ಎತ್ತು ಮಾತಾಡಲ್ಲಿ ಫಸ್ಟ್, ಆಮೇಲೆ ಅಂತ ಗೈಸ್. ಇದೇ ನಮ್ಮೂರು ಮಠ ಗೈಸ್. ಗೈಸ್ ಹೊರಗಡೆ ವಿಗ್ರಹ ಒಂದು ಕಾಣಿಸ್ತಿದೆ ಗೊತ್ತಾ? ಒಂದು ಹೊರಗೊಂದು ವಿಗ್ರಹ ಕಾಣಿಸ್ತಿದೆ ಗೊತ್ತಾ? ಆ ವಿಗ್ರಹ ಬಂದು ಅದೇನೋ ಸ್ವಲ್ಪ ಏನೋ ಆಗಿತ್ತು ಅಂದ್ಬಿಟ್ಟು ಚೇಂಜ್ ಮಾಡಿಸಿ ಹೊಸ ಸ್ಥಾಪನೆ ಮಾಡಿದ್ದಾರೆ ಮತ್ತೆ ಒಂದು ಟೆಂಪಲ್ನ. ಗೈಸ್ ಹಂಗೆ ಟೆಂಪಲ್ ಹತ್ರ ಬಂದು ಸುಮ್ಮನೆ ಜ್ಯೂಸ್ ಹುಡ್ಕೊಂಡು ಹೋಗೋದೆ ಗೈಸ್. ಇನ್ನೊಂದು ಹೆಂಗೆ ಗೊತ್ತಾ, ಸುಮ್ಮನೆ ಹಂಗೆ ವ್ಲಾಗ್ ಮಾಡ್ಬೇಕು ಅನ್ನಿಸ್ತು ಇವತ್ತು. ಆಟೋ ತೊಗೊಂಬಂದಿದ್ದಕ್ಕೆ ಅದಕ್ಕೋಸ್ಕರನೇ. ಏನಿಲ್ಲ ಗೈಸ್, ಕಾಮಿಡಿ ಗೀಮಿಡಿ ಅಂಥದ್ದು ಏನಿಲ್ಲ. ಸೊ ಮಾಮೂಲಿ ಇವಾಗ ವ್ಲಾಗ್ ಅಪ್ಲೋಡ್ ಮಾಡಿದ್ರೆ ಸ್ವಲ್ಪ ಹಂಗೆ ಇದಾಗುತ್ತೆ, ಸ್ವಲ್ಪ ಇದಾಗ್ಬಿಡ್ಬೇಕು, ಒಂದು ಇನ್ಕ್ರೀಸ್ ಆಗಬೇಕು ಅಂತ. ಸೊ ಆದಷ್ಟು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಅದೇ ನಮ್ಮ ಬುಗ್ಗಪ್ಪ ತಾತನ ಗುಡಿ ಮುಂದೆನೇ. ಹೆಂಗೆ ಗೊತ್ತಾ, ಆದಷ್ಟು ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೊಸ ಅಧ್ಯಾಯನ ಶುರು ಮಾಡಿದ್ದೀನಿ ಇವಾಗ ಯೂಟ್ಯೂಬ್ ಬ್ಲಾಗ್ಗಳನ್ನ. ಸೊ ಆದಷ್ಟು ಸಪೋರ್ಟ್ ಕೊಡಿ. ಹೆಂಗಿದೆ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ಇನ್ನು ಇವಾಗ ಕಲಿತಾ ಇದ್ದೀನಿ. ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಕಮೆಂಟ್ ಆಗಿದ್ರೆ ಪರವಾಗಿಲ್ಲ. ಸೊ ಅದನ್ನು ಐ ವಿಲ್ ಟೇಕ್ ಇಟ್ ಈಸಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಹಂಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಗಾಯ್ಸ್, ಲವ್ ಯು ಸೋ ಮಚ್. ಬಾಯ್. ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ.